ಮಳೆಗಾಲದಲ್ಲಿಯೂ ಕೂಡ ಬೀದರ್ ಜಿಲ್ಲೆಯ ಕೆಲವು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೀದರ್ ತಾಲೂಕಿನ ಮರಕಲ್ ಗ್ರಾಮದಲ್ಲಿ ಕೂಡ ಕಳೆದ ಒಂದು 15 ದಿನದಿಂದ ಕೂಡ ನಿರಂತರವಾಗಿ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಹೀಗಾಗಿ ಜನರು ಕೂಡ ಏನು ಬೇರೆ ಬೇರೆ ಕಡೆ ರೈತರ ಹೊಲದಲ್ಲಿ ಹೋಗಿ ಕುಡಿಯುವ ನೀರು ತರುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಮರಕಲ್ ಗ್ರಾಮದ ಏನು ಧೋಬಿ ಘಾಟ್ ಗಲ್ಲಿ ಕಾಲೋನಿ ಅಂತ ಏನು ಬರುತ್ತೆ, ಅಲ್ಲಿ ಸುಮಾರು 100 ರಿಂದ 150 ಮನೆಗಳು ಕೂಡ ಅಲ್ಲಿ ಇರುವಂಥದ್ದು. ಅಲ್ಲಿ ವಾಸ ಮಾಡೋರು ಎಲ್ಲರೂ ಕೂಡ ಬಡವರು ಇರೋದ್ರಿಂದಾಗಿ ಅವರು ಪ್ರತಿನಿತ್ಯನೂ ಕೂಡ ಬೆಳಿಗ್ಗೆ ಅಂದ್ರೆ ಕೂಲಿ ಕೆಲಸಕ್ಕೂ ಕೂಡ ಹೋಗ್ತಾರೆ. ಅದರ ಕೂಲಿ ಕೆಲಸ ಮಾಡಿನ ಅವರ ಬದುಕನ್ನ ಬಂಡಿನೂ ಕೂಡ ಇಲ್ಲಿ ಸಾಗಿಸ್ತಾ ಇರುವಂಥದ್ದು. ಆದರೆ ಕುಡಿಯುವ ನೀರು ಬಾರದೇ ಇರೋ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ರೈತರ ಹೊಲಕ್ಕೆ ಹೋಗಿ ಕುಡಿಯುವ ನೀರು ತರುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಮರಕಲ್ ಗ್ರಾಮದ ಪಿಡಿಒವರಿಗೆ ಸಾಕಷ್ಟು 10 ಸಲ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಅವರು ಕೂಡ ಅದರ ಬಗ್ಗೆ ಏನು ಗಮನನೂ ಕೂಡ ಹರಿಸ್ತಾ ಇಲ್ಲ. ಹೀಗಾಗಿ ಇದು ಸಹಜವಾಗಿ ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಮಳೆಗಾಲ ಆರಂಭ ಆಗಿರೋದ್ರಿಂದ ಕೂಡ ಕುಡಿಯುವ ನೀರಿನ ಸಾಕಷ್ಟು ಸಮಸ್ಯೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಒಂದು ಬಡಾವಣೆಯಲ್ಲಿ ಒಂದು ಬೋರ್ವೆಲ್ನ ಕೊರೆಸಿದ್ರು. ಆ ಬೋರ್ವೆಲ್ ಕೂಡ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ಮತ್ತು ಅದು ಹೀಗಾಗಿ ಕಳೆದ ಒಂದು 15 ದಿನದಿಂದ ಕೂಡ ಅಲ್ಲಿ ಒಂದೇ ಒಂದು ಹನಿ ಕೂಡ ಇಲ್ಲಿ ನೀರು ಅಲ್ಲೇ ಬಡಾವಣೆಗೆ ಬರ್ತಾ ಇಲ್ಲ. ಹೀಗಾಗಿ ಅವರು ಬೇರೆ ಬೇರೆ ಪರ್ಯಾಯವಾಗಿ ಬೇರೆ ಬೇರೆ ರೈತರ ಹೊಲಕ್ಕೆ ಹೋಗಿ ಬೇರೆ ಗಲ್ಲಿಗೆ ಹೋಗಿ ನೀರು ತರುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ 10 ಸರಿ ಪಿಡಿಒಗೆ ಗಮನಕ್ಕೂ ತಂದಿದ್ದಾರೆ. ಮತ್ತು ಅದರ ಜೊತೆಗೇನು ಕೂಡ ಇಲ್ಲಿ ಏನು ಪಿಡಿಒ ಗಮನಕ್ಕೆ ತಂದರೂ ಕೂಡ 10 ಸಲ ಅವ್ರು ಯಾರು ಕೂಡ ಅದ್ರ ಬಗ್ಗೆ ಗಮನನೂ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಬಡಾವಣೆಗೆ ಬಂದು ಕೂಡ ಅವರು ಅಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ ಅಂತ ಪಿಡಿಒನು ಕೂಡ ಬಂದು ನೋಡಿದ್ರು ಕೂಡ ಅವರು ಕೂಡ ಅದ್ರ ಬಗ್ಗೆ ಗಮನನೂ ಹರಿಸಿಲ್ಲ. ಅವರು ಕೂಡ ಗ್ರಾಮಸ್ಥರಿಗೆ ಏನು ಕುಡಿಯುವ ನೀರು ಕೂಡ ಅಂದರೂ ಕೂಡ ಅವರು ಅಲ್ಲಿ ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಗ್ರಾಮಸ್ಥರನ್ನು ನಿಂದಿಸುವಂಥ ಕೆಲಸನೂ ಕೂಡ ಪಿಡಿಒ ಮಾಡಿರ್ತಕ್ಕಂಥದ್ದು. ಇದು ಸಹಜವಾಗಿ ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕುಡಿಯುವ ನೀರು ಬಹಳ ಅಮೂಲ್ಯವಾದಂತು. ಯಾಕಂದ್ರೆ ಜನರಿಗೆ ಕುಡಿಯುವ ನೀರು ಬೇಕೇ ಬೇಕು. ಆದರೆ ಇವ್ರಿಗೆ ಕುಡಿಯುವ ನೀರು ಮಾತ್ರ ಇಲ್ಲಿ ಕೊಡ್ತಾ ಇಲ್ಲ. ಬೇರೆ ಸ್ವಚ್ಛತೆ ಅದು ಇದು ಬೇರೆ ಬೇರೆ ಸಮಸ್ಯೆಗಳು ಗ್ರಾಮದಲ್ಲಿ ಸಾಕಷ್ಟು ಇರುವಂಥದ್ದು. ಆದರೆ ಇಲ್ಲಿ ಗ್ರಾಮಸ್ಥರು ಕೇಳ್ತಿರುವಂಥದ್ದು ನಮಗೆ ಕುಡಿಯುವ ನೀರು ಕೊಡಿ ಅಂತೇಳಿ. ಆದರೆ ಇದ್ರ ಬಗ್ಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಕೆಲಸ ಇಲ್ಲಿ ಪಿಡಿಒ ಮಾಡಬೇಕಾಗಿತ್ತು. ಆದರೆ ಅವರು ಕೂಡ ಇಲ್ಲಿ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೇನು ಕೂಡ ಏನು ಸುಮಾರು ಒಂದು 3 ಕೋಟಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಡೆದ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿರುವಂಥದ್ದು. ಅದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೋ ಇಲ್ಲ ಅಂತ ಇನ್ನೂ ಅಸ್ಪಷ್ಟವಾದಂಥ ಮಾಹಿತಿ ಇರುವಂಥದ್ದು. ಆದರೆ ಇನ್ನೂ ನೀರು ಮಾತ್ರ ಯಾರಿಗೂ ಅಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಏನು ಜಲಜೀವನ ಮಿಷನ್ ಯೋಜನೆಯಲ್ಲಿ ಜನರಿಗೆ ಬರ್ತಾ ಇಲ್ಲ. ಆದರೆ ಪಂಚಾಯತಿ ವತಿಯಿಂದ ಈ ಹಿಂದೆ ಏನು ಒಂದು ಬೋರ್ವೆಲ್ ಕೊರೆಸಿ ನೀರು ಕೊಡ್ತಾ ಇದ್ರು, ಅದು ಕೂಡ ಈಗ ನೀರು ಸ್ಥಗಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ ಒಂದು 15 ದಿನದಿಂದನೂ ಕೂಡ ಇಲ್ಲಿ ನೀರು ಸಂಪೂರ್ಣವಾಗಿ ಗ್ರಾಮಸ್ಥರಿಗೆ ಬರ್ತಾ ಇಲ್ಲ. ಕೆಲವೊಂದು ಆ ಧೋಬಿ ಘಾಟ್ ಏನಿದೆ ಆ ಬಡಾವಣೆಗೆ ಮಾತ್ರ ಇಲ್ಲಿ ಅತಿ ಹೆಚ್ಚಾಗಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಅದು ಎಷ್ಟೋ ಬಾರಿ ಕೂಡ ಮನವಿ ಮಾಡಿದ್ರು ಕೂಡ ಪಿಡಿಒ ಅದ್ರ ಬಗ್ಗೆ ಗಮನಕ್ಕೂ ತೆಗೆದುಕೊಳ್ತಾ ಇಲ್ಲ. ಇತ್ತ ಜಲಜೀವನ ಮಿಷನ್ ಯೋಜನೆಯೂ ಕೂಡ ಏನು ಪ್ರತಿಯೊಂದು ಮನೆಗೂ ಕೂಡ ನಳದ ವ್ಯವಸ್ಥೆ ಮಾಡಿದ್ದಾರೆ. ಅದು ಕೂಡ ಈಗ ಅಲ್ಲಿ ಅದರಲ್ಲಿ ಕೂಡ ನೀರು ಬರ್ತಾ ಇಲ್ಲ. ಈಗ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಸಹಜವಾಗಿ ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ TV9 ಡಿಜಿಟಲ್ ಬೀದರ್.